ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಂದು ಅಸ್ಮಿತೆ, ಒಂದು ಬದುಕು, ಒಂದು ಅಸ್ತಿತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಿದ್ದಂಗೆನೆ ಈ ಭಾರತದ ನವಭಾರತ ಶಿಲ್ಪಿ, ಆಧುನಿಕ ಶಿಲ್ಪಿ, ನಾಗರಿಕ ಸಮಾಜದ ಶಿಲ್ಪಿ. ಇವರು ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ. ಈ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತಾವಧಿಯಲ್ಲಿ ಅತ್ಯಂತ ನೋವು, ಅವಮಾನ ಇವೆಲ್ಲವನ್ನು ಸೇರಿಸಿಕೊಂಡು ಅವರು ಕಂಡಂತ ಸೂತ್ರ ಶಿಕ್ಷಣ. ಆ ಶಿಕ್ಷಣದ ಮುಖಾಂತರ ಸರಿಸುಮಾರು 34ಕ್ಕೂ ಹೆಚ್ಚು ಡಿಗ್ರಿ, 5 PhD ಪಡೆದು ಅಷ್ಟೂ ಜ್ಞಾನ ಮತ್ತು ಪರಿಶ್ರಮವನ್ನ ಈ ಭಾರತದ ಏಳಿಗೆಗೆ, ಈ ಭಾರತದ ಸಮಗ್ರ ಅಭಿವೃದ್ಧಿಗೆ, ಈ ಭಾರತವನ್ನ ನವಭಾರತ ಆಗಲಿಕ್ಕೆ ಅವರು ತ್ಯಾಗವನ್ನ ಮಾಡಿದ್ದಾರೆ. ಆ ಮಹಾನ್ ಭಾವ ನಾವು ಜಯಂತ್ಯೋತ್ಸವ ಇವತ್ತು ಭಾರತ ಅಲ್ಲದೆ ಜಗತ್ತಿನ 134 ದೇಶಕ್ಕೂ ಹೆಚ್ಚು ಕಡೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಡೀತದೆ. ನೀವು ಚರಿತ್ರೆಯಲ್ಲಿ ನೋಡಬಹುದು, ಇಂತಹ ಒಬ್ಬ ನಾಯಕನ ಏನೂ ಸಾಧ್ಯ ಆದಂತವರು, ನಿರ್ಲಕ್ಷ್ಯಕ್ಕೊಳಗಾದಂತವರು, ಸಿಡಿದೆದ್ದು ಸಾಧನೆ ಮಾಡಿದಂತ ಒಬ್ಬ ಮಹಾಪುರುಷ, ಈ ನೆಲದ ಒಬ್ಬ ಮಹಾಪುರುಷನ ಜಗತ್ತಿನ 134ಕ್ಕೂ ಹೆಚ್ಚು ದೇಶದಲ್ಲಿ ಅವ್ರನ್ನ ಸ್ಮರಿಸ್ತಾರೆ, ಅವ್ರನ್ನ ಚಿಂತನೆಗಳನ್ನ ಮೈಗೂಡಿಸ್ಕೊಂತಾರೆ, ಅವ್ರ ವಿಚಾರಗಳಿಗೆ ಅನುಕರಿಸ್ತಾರೆ ಅಂತ ಅಂದ್ರೆ ಜಗತ್ತಿನಲ್ಲಿ ಇಂತಹ ಮಹಾನ್ ಭಾವನಿಗಿಂತ ದೊಡ್ಡ ಶ್ರೇಷ್ಠವಾದ ವ್ಯಕ್ತಿ ಯಾರೂ ಇಲ್ಲ. ಆದ್ರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಇಲ್ಲಿ ಇವತ್ತೂ ಸಹ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಪರಿಶ್ರಮಗಳನ್ನ ಇವತ್ತಿಗೂ ಸಹ ಈ ಸಮಾಜ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ನಮ್ಗಂತೂ ನಾಚಿಕೆ ಆಗುತ್ತೆ. ಇಲ್ಲೆಲ್ಲ ಸೇರಿರೋರು ನಾವೆಲ್ಲ ನೋಡ್ತೀವಿ, ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ, ಅವರ ಚಿಂತನೆಯಲ್ಲಿ, ಅವ್ರ ತ್ಯಾಗದಲ್ಲಿ ಅತಿ ಕಡಿಮೆ ಲಾಭವನ್ನು ಉಂಟವರು, ಅತಿ ವಿಫಲವಾದ್ರೂ ಸಹ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಪ್ರಸರಿಸ್ತಾ ಇದೆ. ತನ್ನ ಜೀವಿತಾವಧಿಯ 60 ಕಾಲ ಜಗತ್ತಿನಲ್ಲಿ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಭಿಮಾನಿಗಳು ಹೆಚ್ಚುತ್ತಲೇ ಇದ್ದಾರೆ. ಇದು ಭಾರತದಲ್ಲಿ ಆಗಲಿ ಜಗತ್ತಿನ ಯಾವ ನಾಯಕನಿಗೂ ಸಹ ಕಂಡು ಕೇಳಿರ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮಹಾನ್ ಭಾವನ ವಿಚಾರಗಳನ್ನ, ಚಿಂತನೆಗಳನ್ನ ನಾವು ಮೈಗೂಡಿಸಿಕೊಂಡು ನಾವು ನಡೀತಾ ಇದ್ದೀವಿ ಅನ್ನೋದೇ ನಮ್ಮ ಸ್ವಾಭಿಮಾನ, ನಮ್ಮ ಅಸ್ತಿತ್ವತೆ. ಈ ಅಸ್ತಿತ್ವವನ್ನ ಕಾಪಾಡಿಕೊಂಡು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಹೆಚ್ಚೆಚ್ಚು ಮೈಗೂಡಿಸಿಕೊಂಡು ಇನ್ನು ಸದೃಢ ಸಮಾಜವನ್ನ, ಒಂದು ಸಾಮರಸ್ಯ ಸಮಾಜವನ್ನ, ಒಂದು ಸ್ವಾಸ್ಥ್ಯ ಸಮಾಜವನ್ನ ಸೃಷ್ಟಿ ಮಾಡೋದ್ರಲ್ಲಿ, ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಪಾಲ್ದಾರರಾಗೋಣ ಅಂತಂದು ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಡಿನ, ದೇಶದ ಸಮಗ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ, ಇತಿಹಾಸಿಗಳಿಗೆ ಮತ್ತೊಮ್ಮೆ ಶುಭವನ್ನು ಕೋರ್ತೀನಿ. ಜೈ ಭೀಮ್, ಜೈ ಭಾರತ್. ಎಲ್ಲರಿಗೂ ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಈ ದಿನ ಏನಾದರೂ ಅಂಬೇಡ್ಕರ್ ಅವರು ಈ ಭೂಮಿಯಲ್ಲಿ ಜನಿಸದೆ ಹೋಗದಿದ್ರೆ ಇವತ್ತು ಅನೇಕ ನೊಂದಂತಹ ಜೀವಗಳು ಏನಾದರೂ ನ್ಯಾಯ ಸಿಗ್ತಾ ಇದೆ ಅಂದ್ರೆ ಅವ್ರು ಕೊಟ್ಟಂತ ಸಂವಿಧಾನ ಕೊಡುಗೆ. ಯಾಕಂದ್ರೆ ಒಂದು ಇರುವೆಗೂ ಸಹ ಒಂದು ತೊಂದರೆ ಆಗದಂತ ಲೆಕ್ಕಾಚಾರದಲ್ಲಿ ತಳ ಸಮುದಾಯಕ್ಕೂ ಅನ್ಯಾಯ ಆಗದಲ್ಲಿ ಏನಾದ್ರು ಸಂವಿಧಾನ ಬರೆದಿರೋದ್ರ ಅದು ಅಂಬೇಡ್ಕರ್. ಯಾಕೆಂದ್ರೆ ಅವರು ಈ ಭೂಮಿಯಲ್ಲಿ ಅತಿ ಯಾರಾದ್ರೂ ಜಾಸ್ತಿ ಇದು ಡಿಗ್ರಿ ಪಡೆದಿರೋದು ಹೆಚ್ಚಲ್ಲಿ ಅಂದ್ರೆ ಅದು ಅಂಬೇಡ್ಕರ್ ಅವರು. ಹಾಗಾಗಿ ಅವರನ್ನ ಪ್ರತಿ ಮನೆ ಮನೆಗೂ ಅವರನ್ನ ಪೂಜಿಸಬೇಕು. ಯಾಕಂದ್ರೆ ನಮಗೆ ಯಾವ ದೇವರಿಲ್ಲ, ದಿಂಡ್ರಿಲ್ಲ, ಯಾರು ಇಲ್ಲ. ಇಲ್ಲಿ ಏನಾದ್ರೂ ದೇವರು ಅಂತ ಕಾಣಿಸ್ಕೊಂಡ್ರೆ ಅದು ಅಂಬೇಡ್ಕರ್ ಮಾತ್ರ. ಅಂಬೇಡ್ಕರ್ ಅವರು ಯಾಕೆ ಅವ್ರನ್ನ ದೇವರು ಅಂತ ನಾವು ಪೂಜಿಸಬೇಕಂದ್ರೆ ಅವ್ರು ಕೊಟ್ಟಂತ ಅನೇಕ ಕೊಡುಗೆಗಳನ್ನ ಈ ನಮಗೆ ತೋರಿಸಿರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ನಾವೆಲ್ಲರೂ ಸೇರಿ ಒಂದು ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ ಗ್ರಾಮ ಪಂಚಾಯತಿಯವರ ಒಂದು ನೇತೃತ್ವದಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನ ಮಾಡಿರ್ತಾರೆ. ಹಾಗಾಗಿ ನಾವೆಲ್ಲ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಿನಾಂಕ 19ನೇ ತಾರೀಕು ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಹಾಗೂ ಕುಂಭಮೇಳ ಹಾಗೂ ಕಲಾತಂಡಗಳೊಂದಿಗೆ ಬರಗೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಸಾಯಂಕಾಲ ಅವರ ನೆನಪಿಗೋಸ್ಕರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ. ಹಾಗಾಗಿ ಇದೇ ಇವತ್ತಿನ ದಿನದ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಆಲೆ ನಮ್ಮ ಚಳುವಳಿ ರಾಜಣ್ಣವರು ವ್ಯಕ್ತಪಡಿಸಿದ್ದಾರೆ.
ಹಂಗಾಗಿ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಸ್ವಲ್ಪ ಚೆನ್ನಾಗೇ ಮಾಡಿದ್ದೀವಿ. ಪ್ರತಿ ವರ್ಷ ಮಾಡುತ್ತಿದ್ದಕ್ಕಿಂತನ ಈ ವರ್ಷ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲೂ ಇದೇ ಥರನ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಗೂಡಿಸಿ ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಂತ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರಿಗೂ ಕೇಳ್ಕೊಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ. जय 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 भीम, 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 जय 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 भीम. प्रजाप्रभुत्व पितामह प्रजाप्रभुत्व पितामह प्रजाप्रभुत्व पितामह प्रजाप्रभुत्व पितामह संविधाता 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 भारत रत्न भारत रत्न भारत रत्न प्रजाप्रभुत्व पितामह